ಚಿಕ್ಕಬಳ್ಳಾಪುರದಲ್ಲಿ ಅನಾವಶ್ಯಕವಾಗಿ ಒಂದು ಗೊಂದಲ ನಿರ್ಮಾಣ ಆಗಿದೆ. ಆ ಗೊಂದಲ ನಿರ್ಮಾಣ ಆಗಕ್ಕೆ ಮೂಲ ಕಾರಣ ಪ್ರದೀಪ್ ಈಶ್ವರ್. ಅವರು ತೊಡೆ ತಟ್ಟಿದ ರೀತಿ, ತೋಳು ತಟ್ಟಿದ ರೀತಿ, ಮೀಸೆ ತಿರುಗಿದ್ದು, ಕೂದಲು ಕಿತ್ತಾಕಿ ಬೇಯಿಸಿದ್ದು ಎಲ್ಲವೂ ಸಹ ಒಂದಷ್ಟು ಸಮುದಾಯಕ್ಕೆ ಮತ್ತು ಒಂದಷ್ಟು ಯುವಕರಲ್ಲಿ ಒಂದು ಆಕ್ರೋಶ ಮೂಡೋಕೆ ಕಾರಣ ಆಯಿತು. ಆವಾಗ ಕೆಂಪೇಗೌಡ ಜಯಂತಿ ದಿವಸ ಒಂದು ಸಣ್ಣ ವಿಷಯದಲ್ಲಿ ಮುಗಿದೋಗ್ಬೇಕಾಗಿರುವಂತಹ ವಿಷಯ ದೊಡ್ಡ ವಿಷಯವಾಗಿ ಮಾರ್ಪಟ್ಟು ಪ್ರದೀಪ್ ಈಶ್ವರ್ ಅವರು ಇದನ್ನ ಸ್ವಪ್ರತಿಷ್ಠೆಯಾಗಿ ತಗೊಂಡು ಚಿಕ್ಕಬಳ್ಳಾಪುರದಲ್ಲಿ ಮತ್ತು ಮಂಚೇನಹಳ್ಳಿ ತಾಲೂಕಿನಲ್ಲಿರುವಂತಹ 100ರಿಂದ 150 ಜನಗಳ ಮೇಲೆ FIR ಮಾಡಿಸ್ಬೇಕು ಅಂತ FIR ಕಾಪಿನೇ ರೆಡಿ ಮಾಡಿಸ್ಬಿಟ್ಟಿದ್ರು ಪ್ರೆಷರ್ ಹಾಕಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ. ಆ 100ರಿಂದ 150 ಯಾರು ಅಂತ ಗೊತ್ತಿಲ್ದಿರ 1,000 ಜನರಷ್ಟು ಹುಡುಗರು, ಯುವಕರು ಅಲ್ಲಿ ಪಾಲ್ಗೊಂಡಿದ್ದವರೆಲ್ಲರೂ ಎಲ್ಲಿ ನಮ್ಮನ್ನ ಅರೆಸ್ಟ್ ಮಾಡ್ತಾರೋ, ಎಲ್ಲಿ ನಮ್ಮ ಮನೆಗಳಿಗೆ ಪೊಲೀಸ್ ಬರ್ತಾರೋ, ಎಲ್ಲಿ ತಮ್ಮನ್ನ ವಿಚಾರಣೆಗೆ ಕರೆಸ್ತಾರೋ, ತಮ್ಮನ್ನ ಏನ್ ಮಾಡ್ತಾರೋ ಅನ್ನೋ ಒಂದು ಗೊಂದಲದಲ್ಲಿ, ಒಂದು ಭಯದ ವಾತಾವರಣದಲ್ಲಿ ನಿನ್ನೆ ರಾತ್ರಿಯಿಂದ ಇತ್ತು. ಯಾಕಂದ್ರೆ ಮೊನ್ನೆ 4 ಜನನ ಅರೆಸ್ಟ್ ಮಾಡಿದ್ರು. 4 ಜನನ ಅರೆಸ್ಟ್ ಮಾಡಿದಾಗ ಅವ್ರಿಗೆ ಬೇಲ್ಗೆ ಇನ್ನೊಂದಕ್ಕೆ ನಾವು ಪ್ರಯತ್ನ ಪಡ್ತಾ ಇದೀವಿ. ಅಂತಹ ಒಂದು ವಿಷಯದಲ್ಲಿ ನಿನ್ನೆ ರಾತ್ರಿ ಮತ್ತೆ ಒಂದು 5-6 ಜನನ ಕರ್ಕೊಂಡ್ ಬಂದಿದ್ದಾರೆ. ಮತ್ತೆ ಯಾರು ಏನು ಒಂದು ಗಾಸಿಪ್ಸ್ ಹರಡಿಸ್ತಿದ್ದಾರೆ ಅದಕ್ಕೆ ಕುಮ್ಮಕ್ಕು ನೀಡೋ ರೀತಿಯಲ್ಲಿ ಒಂದು ಡೆವಲಪ್ಮೆಂಟ್ಸ್ ಆಗ್ತಿದೆ. ಅದಕ್ಕೋಸ್ಕರ ತುಂಬಾ ಜನ ಯುವಕರು, ಅವರ ತಂದೆಗಳು, ತಾಯಂದ್ರು ನಮ್ಗೆ ಫೋನ್ ಮಾಡಿ ನಿನ್ನೆ ರಾತ್ರಿ ಈ ರೀತಿ ಆಗ್ತಿದೆ, ನಮ್ಗೊಂದು ರಕ್ಷಣೆ ಬೇಕು, ನಮ್ಗೆ ಗೊತ್ತಾಗ್ತಿಲ್ಲ ಏನಾಗ್ತಿದೆ ಅಂತ ಹೇಳಿದಾಗ ನಾವು ಅದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಏನು ಅವ್ರು ವಿಡಿಯೋಗಳಲ್ಲಿ ಕಾಣಿಸುವಂತವ್ರನ್ನ ಕರ್ಕೊಂಬಂದು ಹಿಡ್ಕೊಂಡು ಅರೆಸ್ಟ್ ಮಾಡೋಂಥ ಪ್ರಯತ್ನ ಮಾಡ್ತಿದ್ದಾರೆ. ವಿಡಿಯೋದಲ್ಲಿ ಹೆಚ್ಚಾಗಿ ಎಲ್ಲರಿಗಿಂತ ಕಾಣ್ತಿರೋದು ಪ್ರದೀಪ್ ಈಶ್ವರ್. ಪ್ರದೀಪ್ ಈಶ್ವರ್ ಅವರೇ ಇದೆಲ್ಲ ಇದಕ್ಕೂ ಮೂಲ ಕಾರಣ. ಅವರೇ ಆ ರೀತಿಯ ಹಾವಭಾವ ಇದು ಮಾಡಿ ಇಡೀ ಚಿಕ್ಕಬಳ್ಳಾಪುರದ ಶಾಂತಿ ಕದಡುವಂತ ಕೆಲಸ ಮಾಡಿದ್ದು, ಪ್ರಚೋದನಕಾರಿಯಾಗಿ ನಡ್ಕೊಂಡಿದ್ದ ಅವರೇ. ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಮೊದಲು ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆ ನಾವು ಕಂಪ್ಲೇಂಟ್ ಕೊಡ್ತೀವಿ. ನೀವು ಬೇರೆಯವ್ರನ್ನಾದ್ರೆ ಸುಮೋಟೋ ಮಾಡ್ಕೊಂಡ್ಬಿಡ್ತೀರಾ, ಇವ್ರನ್ನ ಮಾಡೋ ಅಷ್ಟು ನಿಮ್ಗೆ ಶಕ್ತಿ ಇದೆಯಲ್ಲ ಗೊತ್ತಿಲ್ಲ. ನಾವು ಒಬ್ಬರು ಸಾರ್ವಜನಿಕರು ಬಂದು ನಾವು ಕೊಡ್ತೀವಿ, ಕಂಪ್ಲೇಂಟ್ ತಗೊಳ್ಳಿ, ಅವ್ರನ್ನ ಅರೆಸ್ಟ್ ಮಾಡಿ FIR ಮಾಡಿ ಅಂತ ಹೇಳಿದ್ವಿ. ಅವ್ರೀಗ ಕಂಪ್ಲೇಂಟ್ ಸುಮಾರು ಹೊತ್ತು ಆದ್ಮೇಲೆ ಕಂಪ್ಲೇಂಟ್ ಅನ್ನ ತಗೊಂಡ್ರು, ಅದಕ್ಕೆ ಅಕ್ನಾಲಜ್ಮೆಂಟ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಾವೇನ್ ಹೇಳಿದ್ವಿ, ಈಗಲೇ ಅರೆಸ್ಟ್ ಆಗ್ಬೇಕು, ಈಗಲೇ FIR ಆಗ್ಬೇಕು ಅಂತ ಹೇಳಿದ್ವಿ. ಕೊನೆಗೆ ಎಲ್ಲ ಚರ್ಚೆಗಳಾದ ನಂತರ ಡಿಪಾರ್ಟ್ಮೆಂಟ್ಗೂ ಕೂಡ ಅದನ್ನೇ ಹೇಳಿದೆ. ಅವರು ನನಗೆ 108 ಕಾನೂನುಗಳು ಹೇಳ್ತಿದ್ರು. ನಾನು ನೋಡಿ, ನಾನೊಬ್ಬ ಸಾಮಾನ್ಯ ಮನುಷ್ಯ, ನಂಗೆ ಗೊತ್ತಿರೋದು ಪೊಲೀಸ್ ಸ್ಟೇಷನ್ ಅಷ್ಟೇ. ಆ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀನಿ, ನೀವು ಕಂಪ್ಲೇಂಟ್ ಆದರೂ ತಗೊಳ್ಳಿ, ಇಲ್ಲ ಇಲ್ಲಿ ತಗೊಳಲ್ಲ ಇನ್ನೊಂದು ಕಡೆ ಅಂತಂದ್ರೆ ಹೋಗ್ತೀವಿ, ಅದ್ರ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಕ್ಕೆ ಅವ್ರು ಕಂಪ್ಲೇಂಟ್ ತಗೊಂಡಿದ್ದಾರೆ. ಆ ಕಂಪ್ಲೇಂಟ್ ತಗೊಂಡಿಲ್ಲ ಅಂತಂದರೆ ನಾನು ನನ್ನ ಅಡ್ವೊಕೇಟ್ಸ್ನೆಲ್ಲ ಮಾತಾಡಿದ್ದೀನಿ. 14 ದಿನದ ಒಳಗಡೆ ಅವರು ಮಾಡಲೇಬೇಕು FIR ಅಂತಿದೆ. ಆಗಿಲ್ಲ ಅಂತಂದರೆ ನಾವು ಕೋರ್ಟ್ನ ಅಪ್ರೋಚ್ ಮಾಡ್ತೀವಿ. ಅದು ಜನಪ್ರತಿನಿಧಿಗಳ ನ್ಯಾಯಾಲಯ ಇರ್ಬೋದು, ಯಾವುದಿದು ಸಂಬಂಧಪಟ್ಟ ನ್ಯಾಯಾಲಯ ಇದೆಯೋ ನಾವು ಮಾಡ್ತೀವಿ. ನೆಲದ ಕಾನೂನಿನ ಮೇಲೆ ನಮ್ಗೆ ಅಪಾರವಾದ ಗೌರವ ಇದೆ. ಡೆಫಿನೆಟ್ ಆಗಿ ನಮ್ಮ ಚಿಕ್ಕಬಳ್ಳಾಪುರದ ಸಾಮಾನ್ಯ ಜನತೆಗೆ ಇಲ್ಲಿ ಒಂದು ಏನು ಜಯ ಸಿಗುತ್ತೆ. 2-3 ಜಾತಿಗಳ ಮಧ್ಯೆ ಒಡೆದು ಆಳುವಂತಹ ಕೆಲಸ ಮಾಡಕ್ಕೆ ಹೊರಟಿದ್ದ ಪ್ರದೀಪ್ ಈಶ್ವರ್ ಅವರಿಗೆ ಮುಖಭಂಗ ಆಗುತ್ತೆ. ಚಿಕ್ಕಬಳ್ಳಾಪುರದ ಎಲ್ಲ ಸಮುದಾಯದ ಜನ ಇಲ್ಲಿದ್ದಾರೆ. ನೀವು ಆಟ ಆಡಕ್ಕೆ ಹೋಗಿದ್ದು ಯು ಆರ್ ಅ ಫೇಲ್ಯೂರ್. ಮತ್ತೆ ನೀವು ಇದರಲ್ಲಿ ಫೇಲ್ಯೂರ್ ಆಗಿದ್ದೀರಾ. ಮತ್ತೆ ಈ ರೀತಿಯ ಪ್ರಯತ್ನಗಳನ್ನು ಬಿಡಿ. ಚಿಕ್ಕಬಳ್ಳಾಪುರವನ್ನು ಒಟ್ಟಾಗಿ ತಗೊಂಡು ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ. ನಾವು SP ಅವ್ರಿಗೂ ಕೊಟ್ಟಿದ್ದೀವಿ ಮತ್ತು ಮಾನವ ಹಕ್ಕುಗಳ ಆಯೋಗಕ್ಕೂ ಈ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ಎಲ್ಲೆಲ್ಲಿ ನಮ್ಮ ಹಕ್ಕನ್ನು ನಾವು ಮಂಡಿಸೋಕ್ಕಾಗುತ್ತೆ, ಎಲ್ಲೆಲ್ಲಿ ನಮ್ಮ ಈ ನೋವನ್ನು ಹೇಳೋಕ್ಕಾಗುತ್ತೆ ಅಲ್ಲೆಲ್ಲ ಹೇಳಿದ್ದೀವಿ. ಡೆಫಿನೆಟ್ ಆಗಿ ಇದಕ್ಕೂ ಸಹ ಒಂದು ತಾರ್ಕಿಕ ಅಂತ್ಯ ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ. ದೇವಸ್ಥಾನಕ್ಕೋಸ್ಕರನೇ ಇವತ್ತು ನಾವು ಯಾರ್ಯಾರಿಗೆ ಈ ರೀತಿ ಭಯದ ವಾತಾವರಣ ಇತ್ತು, ಯಾರನ್ನ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲದಿರೋ ಅಂಥ ವಿಷಯದಲ್ಲಿದ್ದರೂ ಅವ್ರಿಗೊಂದು ಕ್ಲಾರಿಟಿ ಕೊಡೋ ಅಂಥ ಕೆಲಸನ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದೀವಿ. ಇದರಿಂದ ರಾಜಕೀಯ ಏನೋ ಲಾಭ ಪಡ್ಕೊಬೇಕು ಅನ್ನೋದು ನಮ್ಮದು ಉದ್ದೇಶ ಅಲ್ಲ. ಯಾರಿಗೆ ಗೊಂದಲ ಇದೆ, ಯಾರಿಗೆ ತಳಮಳ ಇದೆ, ಅವರು ನೆಮ್ಮದಿಯಾಗಿರ್ಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ. ಪದೇ ನಾನು ಅದನ್ನೇ ಹೇಳೋದು, ನಾವು ಗೆಲ್ಲಕ್ಕೆ ಬಂದಿಲ್ಲ, ಚಿಕ್ಕಬಳ್ಳಾಪುರ ಗೆಲ್ಸಕ್ಕೆ ಬಂದಿರೋದು. ಯಾವ ವಿಷಯದಲ್ಲಿ ಏನು ಸಿಗುತ್ತೋ ಅವಕಾಶ, ಪ್ರತಿ ಅವಕಾಶದಲ್ಲೂ ಜನಗಳ ಜೊತೆ ನಿಂತ್ಕೊಂಡು ಕೆಲಸ ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನ ಇದು. ಡೆಫಿನೆಟ್ ಆಗಿ ಈಗ ಒಂದು ಸ್ವಲ್ಪ ಲಿಸ್ಟ್ ಬರ್ತಾ ಇದ್ದಂಗೆ ಮಿಕ್ಕಿದವರೆಲ್ಲರೂ ನಿರಾಳರಾಗಿರುವಂಥ ಕೆಲಸ ಅಂತೂ ಮಾಡ್ತೀವಿ. ಯಾರ ಹೆಸರು ಸಿಗುತ್ತೆ ಅವ್ರಿಗೆ ಇಮ್ಮಿಡಿಯೇಟಾಗಿ ಆಂಟಿಸಿಪೇಟ್ರಿ ಬೆಲ್ ತಗೊಳ್ಳೋ ಅಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡ್ತೀವಿ.